ರುಚಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕ್ರಿಯಾಪದ ಅಂದರೆ ಏನು ಅನ್ನುವಂತಹ ವಿಚಾರವನ್ನ ತಿಳಿದುಕೊಳ್ತಾ ಇದ್ವಿ. ಕ್ರಿಯಾಪದದಲ್ಲಿ ಸಾಧಿತ ಧಾತು ಮತ್ತು ಸಹಜ ಧಾತು ಅನ್ನುವಂತಹ ಎರಡು ವಿಧಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ಸಾಧಿತ ಧಾತುವಿನಲ್ಲಿ ಎರಡು ವಿಧಗಳು ಬರ್ತಾವು. ಅವು ಯಾವ್ಯಾವು ಅಂದ್ರೆ ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಅಂತ ಹೇಳಿ. ಇಲ್ಲಿ ಸಕರ್ಮಕ ಧಾತು ಅಂದರೆ ಏನು ಅಂದ್ರೆ ಸಕರ್ಮ. ಕರ್ಮ ಅಂದ್ರೆ ಕರ್ಮ ಪದವನ್ನು ಬಯಸುವ ಅಥವಾ ಅಪೇಕ್ಷಿಸುವ ಕರ್ಮ ಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತು ಎನ್ನುವರು. ಸಕರ್ಮಕ ಧಾತು ಎನ್ನುವುದು. ಇಲ್ಲಿ ನಾವು ಏನನ್ನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಉತ್ತರವಾಗಿ ಕರ್ಮಪದ ಬರಬೇಕು. ಅಂದ್ರೆ ಉದಾಹರಣೆಗೆ ಧಾತುವಿಗೆ, ಸಕರ್ಮಕ ಧಾತುಗೆ ಉದಾಹರಣೆ ಕೊಡು, ಬಿಡು, ಉಣ್ಣು, ತಿನ್ನು, ಓದು, ಬರೆ, ಹಾಡು, ಇಲ್ಲಿ ಸಕರ್ಮಕ ಧಾತು ಅನ್ನುವಂತಹದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಕೊಡು, ನಾ ಹೇಳಿದೆ ಸಕರ್ಮಕ ಧಾತುವಿನಲ್ಲಿ ಏನನ್ನು ಅನ್ನುವಂತಹ ಒಂದು ಪ್ರಶ್ನಿಸುವಿಕೆ ಬರುತ್ತೆ. ಏನನ್ನು ಅಂತ ನಾವು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಉತ್ತರವಾಗಿ ನಮಗೆ ಕರ್ಮಪದ ಬರುತ್ತೆ. ಹೌದು ನೋಡ್ರಿ, ಕೊಡುತ್ತಾರೆ, ಅವಳು ನನಗೆ ಪೆನ್ನನ್ನು ಕೊಡುತ್ತಾಳೆ. ಅವಳು ಹೆಸರು ರಾಧಾ ನನಗೆ ಪೆನ್ನನ್ನು ಕೊಡುತ್ತಾಳೆ. ಇಲ್ಲಿ ಇರ್ತಕ್ಕಂತ ಒಂದು ಉದಾಹರಣೆ, ರಾಧಾ ಅನ್ನುವಂಥದ್ದು ಕರ್ತೃಪದ, ಪೆನ್ನನ್ನು ಅನ್ನುವಂಥದ್ದು ಕರ್ಮಪದ, ಕೊಡು ಅನ್ನುವಂಥದ್ದು ಕ್ರಿಯಾಪದ. ಹಾಗಾದ್ರೆ ಕ್ರಿಯಾಪದದಲ್ಲಿ ಬರುವಂತಹ ಸಕರ್ಮಕ ಧಾತು ಯಾವ್ದಾಗುತ್ತೆ? ಕೊಡು ಅನ್ನುವಂಥದ್ದಾಗುತ್ತಾ. ಈ ಕೊಡು ಅನ್ನುವಂತಹ ಪ್ರಶ್ನೆಯನ್ನ ರಾಧಾ ನನಗೆ ಏನನ್ನು ಕೊಡುತ್ತಾಳೆ, ಏನನ್ನು ಅನ್ನುವಂತಹ ಪ್ರಶ್ನೆ ಬಂದಾಗ ಪೆನ್ನನ್ನು, ಅನ್ನು ಕರ್ಮಪದ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡಬಹುದು. ಕರ್ತೃ ಪ್ರಥಮವು ಕರ್ತಾರ್ಥ, ದ್ವಿತೀಯ ಅನ್ನು ಕರ್ಮಾರ್ಥ ಅಂತ ಹೇಳ್ತೀವಿ ನಾವು. ಅಂದ್ರೆ ಕರ್ಮಪದವನ್ನ ದ್ವಿತೀಯ ವಿಭಕ್ತಿಯನ್ನ ಬಯಸುವಂತಹ ಪದಗಳಿಗೆ ಸಕರ್ಮಕ ಧಾತು ಅಂತ ಕೂಡ ನಾವು ಕರೀತೀವಿ. ಹಾಗಾದ್ರೆ ಗೊತ್ತಾಯ್ತು, ಇಲ್ಲಿ ರಾಧಾ ನನಗೆ ಪೆನ್ನನ್ನು ಕೊಡುತ್ತಾಳೆ ಅಂದ್ರೆ ಇಲ್ಲಿ ಏನನ್ನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ನಮಗೆ ಈ ಧಾತು ಬಳಕೆಯಾಗುತ್ತೆ. ಅದೇ ರೀತಿಯಾಗಿ ಬಿಡು, ಎರಡನೇ ಉದಾಹರಣೆ ನೋಡ್ರಿ. ಬಿಡು ಅನ್ನುವಂತಹ ಒಂದು ಧಾತುವಿಗೆ ರವಿಯು ಶಾಲೆಯನ್ನು ಬಿಡುವನು. ರವಿ ಏನನ್ನು ಬಿಡುವನು, ಅಲ್ಲಿ ಏನನ್ನು ಅನ್ನುವಂತಹ ಪ್ರಶ್ನೆಗೆ ಶಾಲೆಯನ್ನು ಅಂದ್ರೆ ಕರ್ಮಪದವನ್ನ ಬಯಸುತ್ತೆ. ಹಾಗಾಗಿ ಬಿಡು ಅನ್ನುವಂಥದ್ದು ಕರ್ಮಕ ಧಾತು. ಮೂರನೆಯದು ಉಣ್ಣು. ರಾಜು ಅನ್ನವನ್ನು ಉಣ್ಣುತ್ತಾನೆ. ನೋಡಿ, ರಾಜು ಏನನ್ನು ಉಣ್ಣುತ್ತಾನೆ? ಅನ್ನವನ್ನು. ಉಣ್ಣು ಅನ್ನುವಂಥದ್ದು ಸಕರ್ಮಕ ಧಾತುಗೆ ಉದಾಹರಣೆ. ತಿನ್ನು, ರಮಾ ಹಣ್ಣನ್ನು ತಿನ್ನುತ್ತಾಳೆ. ಹಣ್ಣು ಅನ್ನುವಂಥದ್ದು ಕರ್ಮಪದ. ಓದು, ಸವಿತಾ ಪುಸ್ತಕವನ್ನು ಓದುತ್ತಿದ್ದಾಳೆ. ಏನನ್ನು ಓದುತ್ತಿದ್ದಾಳೆ? ಆ ಪ್ರಶ್ನೆಗೆ ಪುಸ್ತಕವನ್ನು ಅನ್ನುವಂಥದ್ದು ಬರುತ್ತೆ. ಬರೆ, ಅವರು ಕನ್ನಡ ವ್ಯಾಕರಣವನ್ನು ಬರೆಯುತ್ತಿದ್ದಾರೆ. ಏನು ಬರೆಯುತ್ತಿದ್ದಾರೆ? ಏನನ್ನು ಅಂತ ಪ್ರಶ್ನೆ ಬಂದಾಗ ವ್ಯಾಕರಣವನ್ನು ಬರೆಯುತ್ತಿದ್ದಾರೆ. ಹಾಡು, ಅವಳು ಭಾವಗೀತೆಯನ್ನು ಹಾಡಿದಳು. ಎಂಥ ಹಾಡು? ಅವಳು ಯಾವ ಹಾಡನ್ನು ಹಾಡಿದಳು ಅನ್ನುವಂತಹ ಪ್ರಶ್ನೆಗೆ ನಾವೇನ್ ಹೇಳ್ತೀವಿ? ಭಾವಗೀತೆಯನ್ನು ಅನ್ನು ಕರ್ಮಪದವನ್ನ ಬಯಸುವಂತಹ ಪದಗಳಿಗೆ
ನಾವು ಸಕರ್ಮಕ ಧಾತು ಅಂತ ಹೇಳ್ತೀವಿ. ಈ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನ ನಿಮಗೆ 3ನೇ ಸಂಬಂಧಿ ಪದದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ನೀವಲ್ಲಿ ಕೊಟ್ಟಂತಹ ಧಾತುಗಳನ್ನ ನೀವು ಪ್ರಶ್ನಿಸ್ರಿ. ಈಗ ಉದಾಹರಣೆಗೆ ಮಲಗು ಅಂತ ಬಂತು. ಮಲಗು, ನಾಚು, ಮಲಗು, ನಾಚು. ಅದಕ್ಕೆ ಪ್ರಶ್ನೆ ಮಾಡ್ರಿ ನೀವು ಏನಂತ. ಏನನ್ನು ಮಲಗುತ್ತಾನೆ ಬರೋದಿಲ್ಲಲ್ಲ, ಏನನ್ನು ಅನ್ನುವಂಥದ್ದು ಪ್ರಶ್ನೆಗೆ ಉತ್ತರ ಬರೋದಿಲ್ಲ. ಹಾಗಾಗಿ ಅಲ್ಲಿ ಕರ್ಮಪದ ಬಯಸೋದಿಲ್ಲ. ಅಂತ ಧಾತುಗಳನ್ನ ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ನಂತರ 2ನೇ ಒಂದು ಕ್ರಿಯಾಪದ ಅಂದ್ರೆ ಧಾತು ಅಕರ್ಮಕ ಧಾತು. ಅಂದ್ರೆ ಇಲ್ಲಿ ಕರ್ಮ ಪದವನ್ನು ಬಯಸದ ಧಾತುಗಳಿಗೆ ಅಕರ್ಮಕ ಧಾತು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನನ್ನು ಅನ್ನುವಂತಹ ಒಂದು ಪ್ರಶ್ನೆ ಇರೋದಿಲ್ಲ. ಅಂದ್ರೆ ಏನನ್ನು ಅನ್ನುವಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಮಾಡಂಗಿಲ್ಲ. ಉದಾಹರಣೆಗೆ ಮಲಗು, ಮಗು ಮಲಗಿತು, ಮಗು ಮಲಗಿತು. ಅದಕ್ಕೆ ಪ್ರಶ್ನೆ ಮಾಡ್ರಿ. ಮಗು ಏನನ್ನು ಮಲಗಿತು ಬರೋದಿಲ್ಲ ಪ್ರಶ್ನೆ. ಅದೇ ತರ ಓಡು, ಕುದುರೆ ಓಡುತ್ತದೆ, ಕುದುರೆ ಓಡುತ್ತದೆ, ಓಡುತ್ತದೆ. ಅದೇ ತರ ಅವಳು ನಾಚುತ್ತಾಳೆ, ಅವಳು ನಾಚುತ್ತಾಳೆ. ನಾಚು ಅನ್ನುವಂಥದ್ದು ಒಂದು ಧಾತು ಹೌದು, ಆದ್ರೆ ಅಲ್ಲಿ ಕರ್ಮಪದವನ್ನ ಬಯಸದೇ ಇರುವಂತಹ ಧಾತು ಆಗುತ್ತೆ. ಬದುಕು, ಅವರು ಬದುಕುತ್ತಾರೆ, ಅವರು ಬದುಕುತ್ತಾರೆ. ಮಕ್ಕಳು ಹೋಗುತ್ತಾರೆ, ಹೌದು, ಮಕ್ಕಳು ಹೋಗುತ್ತಾರೆ. ಈ ತರ ಸಾಕಷ್ಟು ಉದಾಹರಣೆಗಳನ್ನ ನಾವೇನ್ ಮಾಡಬಹುದು, ಅಕರ್ಮಕ ಧಾತುಗಳಿಗೆ ಹೇಳ್ಬಹುದು. ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಕೊಡ್ತೀನಿ. ಆ ವಾಕ್ಯಗಳನ್ನ ನೀವು ಅಕರ್ಮಕ ವಾಕ್ಯದಲ್ಲಿದೆಯೋ ಅಥವಾ ಸಕರ್ಮಕ ವಾಕ್ಯದಲ್ಲಿದೆಯೋ ಅನ್ನೋದನ್ನ ನೀವು ಕಂಡು ಹಿಡಿಯಿರಿ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ ವಾಕ್ಯಗಳು ಸಕರ್ಮಕನೋ ಅಥವಾ ಅಕರ್ಮಕನೋ ಎಂದು ಗುರುತಿಸಿ ಅಂತ ಕೊಟ್ಟಿದ್ದೀನಿ. ಭೀಮನು ಅನ್ನವನ್ನು ಉಂಡನು, ಇದು ಯಾವ ಧಾತುವಿಗೆ ಉದಾಹರಣೆ ಆಗುತ್ತೆ? ಸಕರ್ಮಕನೋ ಅಥವಾ ಅಕರ್ಮಕನೋ ಗುರುತಿಸಿ. ಮಗು ಜನಿಸಿತು. 3 ಸೂರ್ಯ ಹೊಳೆಯುತ್ತಿದ್ದಾನೆ. ಗಣೇಶ ದಾನವನ್ನು ಮಾಡಿದನು, ನೀನು ಪದ್ಯವನ್ನು ಓದು. ಹಾಗಾದ್ರೆ ನೀವಿಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗಿರೋದೇನು? ಭೀಮನು ಅನ್ನವನ್ನು, ಅನ್ನು ಅಂತ ಅನ್ನುವಂತಹ ಪದ ಎಲ್ಲಿ ಸೇರಿಕೆ ಆಗಿದೆಯಲ್ಲ ಅದಕ್ಕ ನೀವೇನಂತ ಹೇಳ್ಬೇಕು? ಸಕರ್ಮಕ, ಸಕರ್ಮಕ. ಇಲ್ಲಿ ಮಗು ಜನಿಸಿತು ಅಂದ್ರೆ ಇಲ್ಲಿ ಅನ್ನು ಅನ್ನುವಂತಹ ದ್ವಿತೀಯ ವಿಭಕ್ತಿ ಇಲ್ಲ, ಅದಕ್ಕೆ ಇದು ಅಕರ್ಮಕ. ನಂತರ ಸೂರ್ಯ ಹೊಳೆಯುತ್ತಿದ್ದಾನೆ ಅಂದ್ರೆ ಇಲ್ಲಿ ಏನನ್ನು ಅನ್ನುವಂತಹ ನಮಗೆ ಪ್ರಶ್ನೆ ಬಂದಿಲ್ಲ, ಹಾಗಾಗಿ ಇದು ಅಕರ್ಮಕ. ನಂತರ ಗಣೇಶ ದಾನವನ್ನು, ನೋಡ್ರಿ ಇಲ್ಲಿ ದಾನವನ್ನು, ಅನ್ನು ಅಂದ್ರೆ ಇಲ್ಲಿ ಈ ಒಂದು ಧಾತು ಮಾಡಿದನು ಅನ್ನುವಂತಹ ಧಾತು ಕರ್ಮ ಪದವನ್ನ ಬಯಸಿದೆ, ಹಾಗಾಗಿ ಇದಕ್ಕೆ ಏನಂತ ಹೇಳ್ತೀವಿ? ಸಕರ್ಮಕ. ಅದೇ ತರ ನೀನು ಪದ್ಯವನ್ನ ಓದು, ಏನನ್ನ ಓದ್ಬೇಕು? ಪದ್ಯವನ್ನು ಅನ್ನುವಂತಹ ಒಂದು ಸಕರ್ಮಕ ಇದೆ, ಧಾತು ಇದೆ, ಹಾಗಾಗಿ ಇದಕ್ಕೆ ಸಕರ್ಮಕ ಪದ ಅಂತ ಹೇಳ್ತೀವಿ. ಈಗ ಧಾತುಗಳಲ್ಲಿ ಇರುವಂತಹ ಸಹಜ ಧಾತು ಮತ್ತು ಪ್ರತ್ಯಯಾಂತ ಧಾತುಗಳನ್ನ ನೋಡಿದ್ವಿ. ಅದರಲ್ಲಿ ಸಾಧಿತ, ಪ್ರತ್ಯಯಾಂತ ಅಥವಾ ಸಾಧಿತ ಧಾತುಗಳಲ್ಲಿ 2 ವಿಧಗಳನ್ನ ನೋಡಿದ್ವಿ. ಒಂದು ಸಕರ್ಮಕ, ಇನ್ನೊಂದು ಅಕರ್ಮಕ ಅಂತ ನೋಡಿದ್ವಿ. ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಕ್ರಿಯಾಪದದಲ್ಲಿ ಇರುವಂತಹ ರೂಪಗಳು ಯಾವ್ಯಾವ ಬರ್ತಾವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.